ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ದೀಪಾವಳಿಯಲ್ಲಿ ಧನತ್ರಯೋದಶಿ ದಿವಸ ಹಾಕುವಂತಹ ಒಂದು ಕುಬೇರ ರಂಗೋಲಿ ಮತ್ತು ಕುಬೇರ ಯಂತ್ರವನ್ನು ಯಾವ ಥರ ಬರಿಬೇಕು ರಂಗೋಲಿಯಲ್ಲಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡ್ರಿ. ಕೆಲವರಿಗೆ ತುಂಬ ಸಾಲ ಬಾಧೆ ಇರುತ್ತೆ ನೋಡ್ರಿ, ಅಂಥವರು ಇದನ್ನು ಹಾಕ್ಕೊಂಡ್ರೆ ಒಳ್ಳೆಯದು ಮತ್ತು ಪಾಸಿಟಿವ್ ಆಗಿನೂ ಇರುತ್ತೆ ಅಂತಲೇ ಹೇಳ್ಬೋದು. ಈ ಥರ ನೋಡ್ರಿ, 4 ಗೆರೆಗಳನ್ನು ಹಾಕ್ಕೊಂಡು 3 ಬಾಕ್ಸ್ ಹಾಕ್ಬೇಕು ನೋಡ್ರಿ. ಇದರೊಳಗೆ ನಂಬರ್ಸನ್ನು ಬರೆಯುವಂಥದ್ದು. ಈ ಥರ ಒಂದು ರಂಗೋಲಿಯಲ್ಲಾದರೂ ಹಾಕ್ಕೋಬೋದು, ಅಥವಾ ನೀವು ಒಂದು ಪೇಪರ್ ಪೆನ್ ತೊಗೊಂಡು ಆ ಪೇಪರ್ ಮೇಲೆ ಈ ಥರ ಚೌಕಾಕಾರವಾಗಿ ಬಾಕ್ಸನ್ನು ಬರ್ಕೊಂಡು ಅದರಲ್ಲಿ ನಂಬರ್ಗಳನ್ನು ಬರೆದು ಒಂದು ಮಣೆ ಮೇಲೆ ಇಟ್ಬಿಟ್ಟು ಪ್ರತಿದಿನ ಆ ಥರನಾದರೂ ಪೂಜೆಯನ್ನು ಮಾಡ್ಬೋದು ನೋಡ್ರಿ. ಈ ಥರ ಒಂದು ಮಾಡೋದ್ರಿಂದ ನೋಡ್ರಿ, ಈ ಒಂದು ಪೂಜೆಯನ್ನು ಮಾಡೋದ್ರಿಂದ ಏನೇ ಸಾಲದ ಸಮಸ್ಯೆ ಇದ್ದರೂ, ಹಣದ ಕೊರತೆ ಇದ್ದರೂ ನಿಧಾನವಾಗಿ ಅದು ಕಮ್ಮಿ ಆಗ್ತಾ ಬರುತ್ತೆ ನೋಡ್ರಿ. ಮತ್ತು ಲಕ್ಷ್ಮಿಯ ಅನುಗ್ರಹ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಈ ನಂಬರ್ಸನ್ನು ಹಾಕ್ಕೋಬೇಕು. ಮೊದಲು ನೋಡ್ರಿ, ಮೊದಲೇ ಬಾಕ್ಸಲ್ಲಿ 27 ಬರುತ್ತೆ, ಆಮೇಲೆ 20, ಆಮೇಲೆ 25. ಈ ಥರ 3 ಮೇಲಿನ 3 ಮತ್ತು ಕೆಳಗಡೆ 3 ಅಡ್ಡ ಉದ್ದ ನಂಬರ್ಸ್ ಬರ್ತಾವೆ ನೋಡ್ರಿ. ಇದೇನಪ್ಪ ಅಂದರೆ ಮೇಲಿಂದ ಕೆಳಗಡೆ ಗುಡಿಸಿದ್ರು 72 ಬರುತ್ತೆ, ಮತ್ತು ಒಂದು ಕಡೆಯಿಂದ ಯಾವ ಕಡೆ ಕೂಡಿಸಿದ್ರು ನಿಮ್ಗೆ 72 ಬರುತ್ತೆ ನೋಡ್ರಿ ಒಂದು ಲೈನಲ್ಲಿ. ಈ ಥರ ಹಾಕ್ಕೊಂಡು ಮತ್ತು ಇದ್ರ ಜೊತೆಗೆ ಇನ್ನೊಂದು ರಂಗೋಲಿಯನ್ನು ಕೂಡ ಹಾಕ್ಬೇಕು ನೋಡ್ರಿ. ದೀಪಾವಳಿ ವಿಶೇಷ ಅಂತಲೇ ಹೇಳ್ಬೋದು. ಇದು ದೀಪಾವಳಿ ಟೈಮಲ್ಲಿ ಮಾಡ್ಕೋಬೋದು. ಮತ್ತು ನಿಮಗೆ ಈಗ ಆಗಿಲ್ಲ ಅಂದರೂ ಕೂಡ ನೀವು ಮತ್ತೆ ಯಾವುದೇ ಶುಕ್ರವಾರ ಆದ್ರೂ ಈ ಥರ ಮಾಡ್ಕೋಬೋದು ನೋಡ್ರಿ ರಂಗೋಲಿ. ಅಥವಾ ನಿಮಗೆ ತಾಮ್ರದ್ದು ಸಿಗುತ್ತೆ, ಇದು ಅದಾದರೂ ತರಬಹುದು, ಅದನ್ನಿಟ್ಟು ಪೂಜೆಯನ್ನು ಮಾಡ್ಕೋಬೋದು. ಇಲ್ಲ ರಂಗೋಲಿ ಆದರೂ ನಡೀತದೆ ಅಂದರೆ ರಂಗೋಲಿಲ್ಲ ಹಾಕ್ಕೊಂಡು ಪೂಜೆ ಮಾಡ್ಬೋದು. ಮತ್ತು ನೋಡ್ರಿ, ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ, ಬೆಳ್ಳಿದು ಸಿಗುತ್ತೆ ಮತ್ತು ಬಂಗಾರದ್ದು ಸಿಗುತ್ತೆ, ಅದನ್ನಾದರೂ ನೀವು ಪೂಜೆಯನ್ನು ಮಾಡ್ಕೋಬೋದು ನೋಡ್ರಿ. ಇದನ್ನಿಟ್ಟರೆ ಏನು ಲಾಭ ಮತ್ತು ಏನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣಂತೆ. ಈ ಥರ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ರಂಗೋಲಿ ಕೂಡ ಬರುತ್ತೆ, ಕುಬೇರ ರಂಗೋಲಿ, ಅದನ್ನಾದ್ರೂ ನೀವು ಹಾಕೋಬೋದು. ಇದ್ರ ಜೊತೆಗೆ ಅದು ಹಾಕ್ಬೇಕು ನೋಡ್ರಿ. ಅದು ಸರಳ ರಂಗೋಲಿ ಅಂತಲೇ ಹೇಳ್ಬೋದು. ಹೋದ ವರ್ಷ ಕೂಡ ನಾನು ಈ ವಿಡಿಯೋ ತೋರಿಸಿದ್ದೆ. ಈ ಥರ ನೋಡ್ರಿ, ಶ್ರೀಕಾರ ಸ್ವಸ್ತಿಕವನ್ನು ಹಾಕೋಬೇಕು. ಮತ್ತು ಈ ಥರ ಬಾಕ್ಸಲ್ಲಿ ನಂಬರ್ಗಳು ಬರ್ತಾವೆ ನೋಡ್ರಿ. ಕೆಳಗಡೆ 22, 24, 26 ಮತ್ತು ಕೊನೆಯಲ್ಲಿ 23, 28, 21 ಈ ಥರ ನಂಬರ್ಗಳು ಬರ್ತಾವೆ. ಯಾವ ಕಡೆಯಿಂದ ಕೂಡಿಸಿದ್ರು ಅದು 72 ಆಗುತ್ತೆ ನೋಡ್ರಿ. ನಿಮಗೆ ಇದು ಯಂತ್ರ ಬೇಕಪ್ಪ ಅಂದರೆ ಗ್ರಂಥಿಗೆ ಅಂಗಡಿಲಿ ಕೂಡ ಸಿಗುತ್ತೆ. ಇಲ್ಲಾಂದರೆ ಪೇಪರ್ ಮೇಲೆ ಬರೆದಿಟ್ಟು ಅದನ್ನೇ ಪೂಜೆ ಮಾಡೋದು. ಅದ್ರ ಮೇಲೆ ಹೂವು ಮತ್ತು ಕಾಯಿನೆಲ್ಲ ಇಟ್ಟು ಪೂಜೆ ಮಾಡಿ ಆನಂತರ ಹೂವು ಮಾತ್ರ ಚೇಂಜ್ ಮಾಡ್ತಾ ಹೋಗ್ಬೇಕು ನೋಡ್ರಿ. ಅದು ಕಾಯಿನ್ ಅದನ್ನು ಹೇಳ್ತೀನಂತೆ. ಈ ಕುಬೇರ ಇನ್ನೊಂದು ರಂಗೋಲಿಯನ್ನು ಹೇಳ್ತಾ ಇದ್ದೀನಿ ನೋಡ್ರಿ. ಈ ರಂಗೋಲಿ ಹಾಕಿದ್ಮೇಲೆ ಇದು ಕಂಪ್ಲೀಟ್ ಆಗುತ್ತೆ. ಇವೆರಡು ಹಾಕ್ಬೇಕು ನೀವು. ದೀಪಾವಳಿ ಸಮಯದಲ್ಲಿ ಹಾಕಿದ್ರೂ ಆಯಿತು, ಬೇರೆ ಟೈಮಲ್ಲಿ ಆದರೂ ಆಯಿತು. ಇಲ್ಲಾಂದರೆ ನೀವು ಶುಕ್ರವಾರ ಕೂಡ ಹಾಕೋಬೋದು. ಏನೇ ಸಮಸ್ಯೆ ಇದ್ದರೂ ಕೂಡ ಸಮಸ್ಯೆಗೆ ಪರಿಹಾರ ಅಂತಲೇ ಹೇಳ್ಬೋದು ನೋಡ್ರಿ. ಶ್ರೀಕಾರವನ್ನು ಹಾಕ್ಕೋಬೇಕು. ಈ ಥರ ರಂಗೋಲಿ ಬರುತ್ತೆ. ಲೈನ್ಗಳ ನೋಡ್ಕೊಂಡು ಹಾಕ್ಬೋದು. ಇದರಲ್ಲಿ ಇನ್ನೊಂದು 2-3 ಥರನ ಹಾಕ್ಬೋದು. ಬಟ್ ಇದು ಮೇನ್ ರಂಗೋಲಿ ನೋಡ್ರಿ. ದೇವರ ಮನೆಯಲ್ಲಿ ಹಾಕೋಬೋದು. ಮತ್ತು ಒಂದು ಮಣೆ ಮೇಲಿಟ್ಟು ಈ ನಂಬರ್ಸ್ಗಳೇನೈತೆ ನೋಡ್ರಿ, ಅದನ್ನೊಂದು ಮಣೆ ಮೇಲಿಟ್ಟು ಹಾಕಿದ್ರೇ ಸರಿಯಾಗುತ್ತೆ. ಯಾಕಂದ್ರೆ ಕಾಯಿನೆಲ್ಲ ಇಡಬೇಕು. ಮತ್ತು ನೀವು ಹಾಳೆಯಲ್ಲಿ ಬರ್ಕೊಂಡ್ರೂ ಅಷ್ಟೇ ಆ ಥರ ಬರೆದು ಮಾಡ್ಕೋಬೋದು. ಸರಳ ಐತೆ ನೋಡ್ರಿ. ಮಣೆ ಮೇಲಿಟ್ಟು ಹಾಕಿ ಆಮೇಲೆ ಅದ್ರ ಮೇಲೆ ಹೂವು ಮತ್ತು ಎಲ್ಲ ಏರಿಸಿ ನಾರ್ಮಲಾಗಿ ಪೂಜೆ ಮಾಡ್ತಿರಲ್ಲ ಆ ಥರ ಮಾಡ್ಬೇಕು ನೋಡ್ರಿ. ಒಣಗಿದ ಹೂವನ್ನ ತೆಗೆದು ಮತ್ತು ಹೊಸ ಹೂವನ್ನು ಇಡುವಂಥದ್ದು. ಮತ್ತು ಇದ್ರ ಜೊತೆಗೆ ಶಂಖಚಕ್ರವನ್ನು ಕೂಡ ಹಾಕೋಬೇಕು. ಉದ್ಯೋಗದ ಕೊರತೆ ಇದ್ದರೂ ಕೂಡ ಇದರಿಂದ ನಿಮಗೆ ಉದ್ಯೋಗ ಮತ್ತು ಆದಾಯದಲ್ಲಿ ಹೆಚ್ಚಳ ಆಗಬೇಕಂತಿದ್ರೆ ಅದನ್ನು ಕೂಡ ಆಗುತ್ತೆ ನೋಡ್ರಿ. ಕುಬೇರ ಈ ಯಂತ್ರವನ್ನು ನೀವು ಬರೆದು ಪೂಜೆ ಮಾಡೋದ್ರಿಂದ ಏನಪ್ಪ ಅಂದ್ರೆ ಅವರಿಗೆ ಅದರಿಂದ ಒಂದು ಹೆಲ್ಪ್ ಆಗುತ್ತೆ ಮತ್ತು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು.
ಸಂಪತ್ತು ಹೆಚ್ಚಾಗುತ್ತೆ. ಮತ್ತು ಏನಂದ್ರೆ ಆರ್ಥಿಕ ಪರಿಸ್ಥಿತಿ ಕಷ್ಟ ಇದ್ದರೆ ಸುಧಾರಣೆ ಆಗುತ್ತೆ ನೋಡಿರಿ. ಮತ್ತು ನೀವೇನಾದರೂ ಆಸ್ತಿ ಖರೀದಿ ಆ ಥರ ಏನಾದರೂ ಇದ್ದರೆ ಅದು ಕೂಡ ಆಗುತ್ತೆ. ಮತ್ತು ಸಂಪತ್ತನ್ನು ಕೂಡ ಹೆಚ್ಚು ಮಾಡ್ಕೋಬೋದು ಅಂತ ಹೇಳ್ತಾರೆ. ಕುಬೇರ ನೋಡಿರಿ ಅದೃಷ್ಟ ಮತ್ತು ಅದೃಷ್ಟದ ಉಸ್ತುವಾರಿ ಹೊಂದಿರುವಂಥ ದೇವರಾಗಿರೋದ್ರಿಂದ ಕುಬೇರ ಇಲ್ಲದೇ ಇದ್ದರೆ ನಮ್ಮ ಜೀವನದೊಳಗೆ ಅದೃಷ್ಟವೂ ಇಲ್ಲ. ಮತ್ತು ಅದೃಷ್ಟಕ್ಕಾಗಿ ನಾವು ಏನಂದ್ರೆ ಈ ದೇವರನ್ನು ಪ್ರಾರ್ಥನೆಯನ್ನು ಮಾಡಿದ್ರೆ ಒಳ್ಳೆಯದು. ಮತ್ತು ಕುಬೇರ ಮಂತ್ರ ಸಿಂಪಲ್ಲಾಗಿ ಅಂದರೆ ಓಂ ಶ್ರೀ ಕುಬೇರಾಯ ನಮಃ ಇದನ್ನಾದ್ರೂ ಹೇಳ್ಕೊಬೋದು, ಅಥವಾ ಬೇರೆ ಯಾವುದಾದ್ರೂ ಹೇಳ್ಕೊಬೋದು ನೋಡಿರಿ. ಸರಳ ಅಂದ್ರೆ ಸರಳ ಐತಿ ರಂಗೋಲಿ. ಮತ್ತು ಇಷ್ಟು ಹಾಕ್ಕೊಂಡು ಈಗ ತೋರಿಸಿದ್ನೆಲ್ಲ ಈ ರಂಗೋಲಿಲಿ ಸುತ್ತ ಹೊರಗಡೆ ಇರೋ ಬಾಕ್ಸಿಗಳಿಗೆ ಅರಿಶಿನವನ್ನು ತುಂಬಬೇಕು, ಒಳಗಡೆ ಇರುವಂಥ ಬಾಕ್ಸಿಗೆ ಕುಂಕುಮವನ್ನು ತುಂಬಬೇಕು ನೋಡಿರಿ. ಬೆಳ್ಳಿ ತಾಮ್ರದ್ದೂ ಸಿಗ್ತಾವ, ನಂಬರ್ಸ್ ಇರೋದು ನಾನು ಹೇಳ್ತಾ ಇರೋದು, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಶಂಖಚಕ್ರ ಹಾಕ್ಕೋಬೇಕು, ಒಳಗಡೆ ಇರೋ ಬಾಕ್ಸ್ಗಳಿಗೆಲ್ಲ ಕುಂಕುಮವನ್ನು ತುಂಬ್ಕೋಬೇಕು ನೋಡಿರಿ. ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು. ಈ ಕುಬೇರ ಯಂತ್ರ ನೋಡಿರಿ ನಮ್ಮ ಅದೃಷ್ಟ ಹೆಚ್ಚಿಸೋದಲ್ಲದೆ ಸಂಪತ್ತನ್ನು ಗಳಿಸಲು ಏನಪ್ಪ ಅಂದ್ರೆ ಉತ್ತಮ ಪ್ರಯತ್ನ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಂಪತ್ತಿನ ಅಧಿಪತಿ ಅಂದರೆ ಕುಬೇರ ಆರ್ಥಿಕ ಸ್ಥಿತಿಯನ್ನು ಹೆಚ್ಚುವಲ್ಲಿ ಬಹಳವಾದಂಥ ಪಾತ್ರವನ್ನು ವಹಿಸುವಂಥದ್ದು ನೋಡಿರಿ. ಈ ಥರ ಒಂದು ಮಾಡ್ಕೋಬೋದು ನೀವು, ಸಿಂಪಲ್ ಮತ್ತು ಸರಳ ಅಂತಲೇ ಹೇಳ್ಬೋದು. ಭಾಳ ಜನ ಇದನ್ನು ನಂಬ್ತಾರೆ ಮತ್ತು ಪ್ರಯತ್ನ ಕೂಡ ಮಾಡಿರ್ತಾರೆ ನೋಡಿರಿ. ಇದೇನಂದ್ರೆ ಸಂಪತ್ತಿನ ಅಧಿಪತಿ ಕುಬೇರನಿಗೆ ಸಂಬಂಧಿಸಿರುವಂಥದ್ದು. ಈ ಕಡೆ ನೋಡಿರಿ ನಂಬರ್ಸ್ ಏನೈತಲ್ಲ ಇದು ಭಾಳ ಇಂಪಾರ್ಟೆಂಟು. ಇದಕ್ಕೆಲ್ಲ ಪೂಜೆಯನ್ನು ಮಾಡುವಂಥದ್ದು, ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೇಪರಲ್ಲಿ ಬರ್ಕೊಂಡ್ರೆ ಚಲೋ ನೋಡಿರಿ. ಮತ್ತು ಯಾವಾಗಾರ ಇನ್ನೊಂದ್ಸರಿ ನಾನು ಪೇಪರಲ್ಲಿ ಕೂಡ ತೋರಿಸ್ತೀನಂತೆ. ಆರ್ಥಿಕ ಏನಾದರೂ ತೊಂದರೆ ಇದ್ದರೆ ಅದು ಏನಂದ್ರೆ ಈ ಒಂದು ಯಂತ್ರ ಬರೆದು ಪೂಜೆ ಮಾಡೋದ್ರಿಂದ ಅತ್ಯಂತ ಸರಳ ಅಂತಲೇ ಹೇಳ್ಬೋದು. ನೋಡಿರಿ ಕಾಯಿನ್ಗಳು ಇಡ್ತಾ ಇದ್ದೀನಿ ಪ್ರತಿಯೊಂದು ಬಾಕ್ಸಿಗೂ. ನೀವು ₹1 ಕಾಯಿನ್ ಇಟ್ಟರೆ 9 ಬಾಕ್ಸಿಗೂ ₹1 ಕಾಯಿನ್ ಇಡಬೇಕು. ₹5 ಇಟ್ಟರೆ ₹5 ಅದು ಗೋಲ್ಡನ್ ಕಲರ್ ಬರುತ್ತೆ ನೋಡಿರಿ, ಅದನ್ನಿಟ್ರೆ ಚಲೋ. ಮತ್ತು ಇದಿಷ್ಟು ಅಂದರೆ ಸೇಮ್ ₹1 ಇಟ್ಟರೆ 9 ಬಾಕ್ಸಿಗೆ ₹1 ಇಡ್ರಿ. ಕೆಂಪು ಹೂವನ್ನು ಏರಿಸ್ರಿ 9 ಕಡೆನ. ನನಗೆ 1 ಕಡಿಮೆ ಐತಿ, ಹಾಗಾಗಿ ಹಳದಿ ಹೂವನ್ನು ಏರಿಸ್ತೀನಿ. ಅಥವಾ ನೀವು ಯಂತ್ರವನ್ನು ತೊಗೊಂಡ್ರೆ ಇದು ಕ್ಯಾಶ್ ಬಾಕ್ಸ್ ಇರುತ್ತಲ್ಲ ಅಲ್ಲಿ ಕೂಡ ಇಡ್ಬೋದು, ಅಥವಾ ದೇವ್ರ ಮನೆಯಲ್ಲಿಟ್ಟು ಕೂಡ ಪೂಜೆಯನ್ನು ಮಾಡ್ಕೋಬೋದು ನೋಡಿರಿ. ತಾಮ್ರದೊಳಗೂ ಸಿಗುತ್ತೆ. ಕೆಲವೊಂದು ದುಷ್ಪರಿಣಾಮಗಳನ್ನು ಕೂಡ ಇದು ತೆಗೆದು ಹಾಕುತ್ತೆ ಅಂತಲೇ ಹೇಳ್ಬೋದು ನೋಡಿರಿ. ಮತ್ತು ಅದ್ರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಧನಾತ್ಮಕ ಒಂದು ಪ್ರಭಾವಗಳ ಹರಿವನ್ನು ಕೂಡ ಇದು ಹೆಚ್ಚಿಸುತ್ತೆ ಅಂತಂದು ಹೇಳಲಾಗುತ್ತೆ. ಮತ್ತು ಇದರ ಏನಪ್ಪ ಅಂದರೆ ಕೆಲವೊಂದು ನಿಯಮಗಳನ್ನು ಅನುಸರಿಸ್ಬೇಕು ನೀವು ಈ ಯಂತ್ರವನ್ನು ಇಡೋದಾತಂದ್ರೆ. ಮೊದಲು ಏನಂತಂದ್ರೆ ಶುದ್ಧೀಕರಣಕ್ಕೆ ಪ್ರಾಮುಖ್ಯತೆ ನೋಡಿರಿ. ಮತ್ತು ನೆಲದ ಮೇಲೆ ಪೂರ್ವಕ್ಕೆ ಎದುರಾಗಿ ಆ ಕಡೆ ಕುತ್ಕೊಂಡು ನೀವು ಪೂಜೆಯನ್ನು ಮಾಡಬೇಕು. ಧೂಪ ದ್ರವ್ಯ ಎಲ್ಲ ಬೆಳಗಿಸ್ಬೇಕು. ಮತ್ತು ಪೀಠದ ಮೇಲೆ ಹೂವು ತಾಜಾ ಹಣ್ಣುಗಳನ್ನು ಇರಿಸ್ಬೇಕಾಗತ್ತೆ ನೋಡಿರಿ. ಎಲ್ಲವಕ್ಕೂ ಕೆಂಪು ಹೂವು ಇರಿಸ್ಬೇಕು, ಒಂದು ಕಡಿಮೆ ಆಯಿತು, ಹಾಗಾಗಿ ನಾನು ಒಂದು ಹಳದಿ ಇಡಕತ್ತೀನಿ. 9ಕ್ಕೆ ಕೆಂಪು ಲಕ್ಷ್ಮಿಗೆ ಪ್ರಿಯ ಆಗಿರೋದ್ರಿಂದ ಕೆಂಪು ಹೂವನ್ನು ಇರಿಸಿದ್ರೆ ಶ್ರೇಷ್ಠ ನೋಡಿರಿ. ಇದನ್ನು ಬರೆದ್ಬಿಟ್ಟು ಮನಸ್ಸಲ್ಲೇ ಅಂದ್ಕೊಂಡು ನೀವು ಪೂಜೆಯನ್ನು ಮಾಡ್ಕೋಬೇಕು. ಎಲ್ಲ ರೀತಿಯಿಂದ ಅನುಕೂಲ ಆಗುತ್ತೆ. ಮುಖ್ಯವಾಗಿ ಏನಪ್ಪ ಅಂದ್ರೆ ಸಾಲಗಳನ್ನು ನಿವಾರಿಸಿ ಸಮೃದ್ಧಿಯನ್ನು ಕೊಡುತ್ತೆ ನೋಡಿರಿ ಈ ಒಂದು ಯಂತ್ರದ ಪೂಜೆ ಮಾಡೋದ್ರಿಂದ. ಇದಿಷ್ಟೇನಪ್ಪ ಅಂದರೆ ಕುಬೇರ ಯಂತ್ರದ ಒಂದು ರಂಗೋಲಿಯ ಮಾಹಿತಿ ನೋಡಿರಿ. ಯಾವ ಥರ ಬರೀಬೇಕು ಏನನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಆರ್ಥಿಕ ಸಂಕಷ್ಟ ಇದ್ದರೆ ಅದು ಕಡಿಮೆಯಾಗಿ ಆರ್ಥಿಕ ಲಾಭಗಳು ಆಗುತ್ತೆ ನೋಡಿರಿ ಈ ಒಂದು ಯಂತ್ರದಿಂದ. ಈ ಒಂದು ಯಂತ್ರ ಸಮೃದ್ಧಿ ಮತ್ತು ಆಶೀರ್ವಾದ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿರಿ. ಇದಿಷ್ಟು ಈ ಒಂದು ಮಾಹಿತಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತು ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.